ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಾಮಿ ವಿವೇಕಾನಂದರ ಒಂದು ಅದ್ಭುತವಾದ ಪಾಠದ ಬಗ್ಗೆ ಮಾತಾಡೋಣ. ನಮ್ಮ ಒಳಗೆ ಇರುವಂತಹ ಒಂದು ದೊಡ್ಡ ಶಕ್ತಿಯನ್ನು ಅನ್ಲಾಕ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದ್ಸಲ ಈ ಪ್ರಶ್ನೆ ಬಂದೇ ಬರುತ್ತಲ್ವಾ? ಎಷ್ಟೇ ಟ್ರೈ ಮಾಡಿದ್ರೂ ಏನೇ ಮಾಡಿದ್ರೂ ಕೈಗೂಡ್ದಿದ್ದಾಗ, ಎಲ್ಲ ದಾರಿಗಳು ಬಂದಾದ ಹಾಗೆ ಅನಿಸಿದಾಗ ಮುಂದೇನ್ ಮಾಡೋದು? ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನ ಒಂದು ಚಿಕ್ಕ ಆದರೆ ಬಹಳ ಪವರ್ಫುಲ್ ಆದ ಕಥೆ ಮೂಲಕ ತಿಳ್ಕೊಳ್ಳೋಣ. ನಮ್ಮ ಕಥೆ ಶುರುವಾಗೋದೇ ಇಲ್ಲಿಂದ, ಒಂದು ಬತ್ತಿ ಹೋದ ಬಾವಿ. ಇದು ಬರೀ ಒಂದು ಬಾವಿಯ ಕಥೆ ಅಲ್ಲ, ಬದಲಿಗೆ ಹತಾಶೆ, ಅದರಿಂದ ಹುಟ್ಟಿದ ಹೋರಾಟ ಮತ್ತು ಕೊನೆಗೆ ಸಿಕ್ಕ ಭರವಸೆಯ ಕಥೆ. ಇದೊಂದು ನಿಮ್ಮ ಊರುಗಳ ಹಾಗೆ ಒಂದು ಸಾಮಾನ್ಯ ಹಳ್ಳಿ. ಇಲ್ಲಿನ ಜನ ತುಂಬ ಸರಳ, ಎಲ್ಲರೂ ಅನ್ಯೋನ್ಯವಾಗಿ ಬದುಕ್ತಿದ್ರು. ಆದ್ರೆ ಅವರ ಬದುಕಿನ ಮೇಲೆ ಒಂದು ದೊಡ್ಡ ಸಮಸ್ಯೆ ಕವಿದಿತ್ತು. ಆ ಹಳ್ಳಿಯಲ್ಲೊಂದು ಬೋರ್ವೆಲ್ ಇತ್ತು, ಅದೇ ಅವರಿಗೆಲ್ಲ ಜೀವನಾಡಿ. ಆದರೆ ಸುಮಾರು 11-12 ವರ್ಷಗಳಿಂದ ಅದು ಸಂಪೂರ್ಣವಾಗಿ ಬತ್ತೋಗಿತ್ತು. ಒಂದೇ ಒಂದು ಹನಿ ನೀರು ಬರ್ತಿರಲಿಲ್ಲ. ಅವರ ಬದುಕು ಕೂಡ ಆ ಬಾವಿಯ ಹಾಗೆ ಬರಡಾಗಿತ್ತು. ಇದರಿಂದಾಗಿ ದಿನ ನೀರಿಗೋಸ್ಕರ ಪರದಾಡಬೇಕಿತ್ತು. ಸುಮ್ಮನೆ ಕೂರ್ಲಿಲ್ಲ ಅವರು. ಅಧಿಕಾರಿಗಳ ಆಫೀಸ್, ಪಂಚಾಯಿತಿ ಸೆಕ್ರೆಟರಿ ಮನೆ ಅಂತ ಅಲೆದಾಡಿದ್ರು. ಮನವಿ ಮೇಲೆ ಮನವಿ ಕೊಟ್ರು. ಆದರೆ ಎಲ್ಲ ಕಡೆಯಿಂದ ಸಿಕ್ಕಿದ್ದು ಬರೀ ನಿರಾಸೆಯಷ್ಟೇ. ಕಾಯೋದು ಬಿಟ್ಟು ಅವರಿಗೆ ಬೇರೆ ದಾರಿನೇ ಇರಲಿಲ್ಲ. ಹೀಗೆ ವರ್ಷಗಳು ಉರುಳ್ತಾನೇ ಇದ್ವೋ. ಭರವಸೆ ಅನ್ನೋದು ದಿನದಿಂದ ದಿನಕ್ಕೆ ಕಮ್ಮಿಯಾಗ್ತಿತ್ತು. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ಕಥೆಯಲ್ಲಿ ಒಂದು ಅನಿರೀಕ್ಷಿತ, ಒಂದು ಅದ್ಭುತವಾದ ಟ್ವಿಸ್ಟ್ ಬಂತು. ಊರಿನ ಕೆಲವರು ಒಂದೆಡೆ ಸೇರಿ ಈ ನಿರ್ಧಾರಕ್ಕೆ ಬಂದ್ರು. ಸಾಕು, ಇಷ್ಟು ದಿನ ಬೇರೆಯವರಿಂದ ಸಹಾಯ ಸಿಗುತ್ತೆ ಅಂತ ಕಾದಿದ್ದು ಸಾಕು, ಇನ್ನಾದ್ರೂ ನಾವೇನಾದ್ರೂ ಮಾಡ್ಲೇಬೇಕು. ಈ ಒಂದು ಯೋಚನೆ, ಈ ಒಂದು ಮಾತಿದೆಯಲ್ಲ, ಅವರ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಟ್ಟು. ಅವರ ಪ್ಲಾನ್ ತುಂಬ ಸಿಂಪಲ್ ಆಗಿತ್ತು, ಆದರೆ ತುಂಬಾನೇ ಪವರ್ಫುಲ್. ಮೊದಲನೇದು, ಇನ್ಮುಂದೆ ಯಾರ ಸಹಾಯಕ್ಕೂ ಕಾಯೋದು ಬೇಡ ಅಂತ ಡಿಸೈಡ್ ಮಾಡಿದ್ರು. ಎರಡನೇದು, ಒಗ್ಗಟ್ಟಿನಲ್ಲೇ ಶಕ್ತಿ ಇರೋದು ಅಂತ ನಂಬಿ ಇಡೀ ಊರು ಒಂದಾಗಿ ಕೆಲಸ ಮಾಡೋದು. ಮತ್ತು ಮೂರನೇದು, ಹಗಲು ರಾತ್ರಿ ಬಿಡದೆ ಆ ಬತ್ತಿ ಹೋಗಿರೋ ಬೋರ್ವೆಲ್ ಪಂಪ್ ಮಾಡೋದು. ಅಷ್ಟೇ. ಸೊ ಅವರ ಹೊಸ ಪ್ರಯತ್ನ ಶುರುವಾಯಿತು. ಅವರಲ್ಲಿ ಒಂದು ಹೊಸ ಹುಮ್ಮಸ್ಸು, ಒಂದು ಹೊಸ ನಂಬಿಕೆ ಬಂದಿತ್ತು. ಈಗ ನೋಡೋಣ ಅವರ ಈ ಶ್ರಮಕ್ಕೆ ಯಾವ ತರಹದ ಫಲ ಸಿಕ್ತು ಅಂತ. ಆ ದೃಶ್ಯವನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಆ ಊರಿನ ಜನರೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಹಗಲು ರಾತ್ರಿ ಅಂತ ನೋಡದೆ ಆ ಬೋರ್ವೆಲ್ ಪಂಪ್ ಮಾಡಕ್ ಶುರು ಮಾಡಿದ್ರು. ಅವರ ಒಗ್ಗಟ್ಟು, ಆ ನಂಬಿಕೆ, ಅದೇ ಅವರ ನಿಜವಾದ ಶಕ್ತಿಯಾಗಿತ್ತು. ಕೊನೆಗೂ ಆ ಪವಾಡ ನಡೀತೇ ಹೋಯಿತು. 10-12 ವರ್ಷಗಳಿಂದ ಬತ್ತಿ ಹೋಗಿದ್ದ ಆ ಬೋರ್ವೆಲ್ನಿಂದ ನಿಧಾನಕ್ಕೆ ನೀರು ಬರಲು ಶುರುವಾಯಿತು. ಆ ಒಂದು ಕ್ಷಣ, ಅದನ್ನು ಶಬ್ದಗಳಲ್ಲಿ ಹೇಳಕ್ಕೂ ಆಗಲ್ಲ. ಇಡೀ ಊರಿಗೂರೇ ಖುಷಿಯಿಂದ ಕುಣಿದು ಕುಪ್ಪಳಿಸಿತು. ಅದು ಬರೀ ನೀರಲ್ಲ, ಅದು ಅವರ ಒಗ್ಗಟ್ಟಿಗೆ, ಅವರ ನಂಬಿಕೆಗೆ ಸಿಕ್ಕ ಪ್ರತಿಫಲ. ಈ ಕತೆ ಬರೀ ನೀರಿನ ಬಗ್ಗೆ ಅಷ್ಟೇ ಅಲ್ಲ ಅಲ್ವಾ? ದಿನಕ್ಕೆ ತುಂಬ ಆಳವಾದ ಅರ್ಥ ಇದೆ. ಆ ಹಳ್ಳಿಯ ಜನರ ಕಥೆ ಸ್ವಾಮಿ ವಿವೇಕಾನಂದರು ನಮಗೆ ಕಲಿಸಿದ ಒಂದು ದೊಡ್ಡ ಪಾಠವನ್ನು ತುಂಬ ಸುಂದರವಾಗಿ ಹೇಳುತ್ತೆ. ಆ ಪಾಠವೇ ಆತ್ಮಶಕ್ತಿ. ಅಂದ್ರೆ ನಮ್ಮೆಲ್ಲರ ಒಳಗೆ ಇರೋ ಅಪಾರವಾದ ಶಕ್ತಿ ಮತ್ತು ಸಾಮರ್ಥ್ಯ, ನಮ್ಮ ಸ್ವಂತ ಶಕ್ತಿಯ ಮೇಲೆ ನಮಗಿರೋ ನಂಬಿಕೆ. ಆ ಹಳ್ಳಿಯ ಜನ ಹೊರಗಿನ ಸಹಾಯಕ್ಕಾಗಿ ಕಾಯೋದನ್ನು ಬಿಟ್ಟು ತಮ್ಮೊಳಗಿನ ಆ ಸಾಮೂಹಿಕ ಆತ್ಮಶಕ್ತಿಯನ್ನು ನಂಬಿದ್ರು. ಅದಕ್ಕೆ ಅವರಿಗೆ ಅಸಾಧ್ಯ ಅನಿಸಿದ್ದು ಸಾಧ್ಯವಾಯಿತು. ಈ ಹೋಲಿಕೆಯನ್ನೊಮ್ಮೆ ನೋಡಿ. ಒಂದು ಕಡೆ ಹೊರಗಿನ ಸಹಾಯಕ್ಕೆ ಕಾಯ್ತಾ ಕೂತ್ರೆ ಸಿಗೋದು ಹತಾಶೆ, ಅವಲಂಬನೆ ಮತ್ತು ನಿಷ್ಕ್ರಿಯತೆ. ಆದರೆ ಇನ್ನೊಂದು ಕಡೆ ನಮ್ಮೊಳಗಿನ ಶಕ್ತಿಯನ್ನು ನಂಬಿದಾಗ ಹುಟ್ಟೋದು ಭರವಸೆ, ಸ್ವಾತಂತ್ರ್ಯ ಮತ್ತು ಕ್ರಿಯೆ. ಈ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ, ಇದೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. ಸ್ವಾಮಿ ವಿವೇಕಾನಂದರು ಇದನ್ನೇ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ವಿಶ್ವದ ಎಲ್ಲ ಶಕ್ತಿ ಈಗಾಗಲೇ ನಮ್ಮಲ್ಲಿದೆ. ನಾವೇ ನಮ್ಮ ಕಣ್ಣುಗಳಿಗೆ ಕೈಗಳನ್ನ ಅಡ್ಡ ಇಟ್ಕೊಂಡು ಕತ್ತಲ್ಲಿದೆ ಎಂದು ಅಳಿತವೆ. ಅಂದ್ರೆ ಪರಿಹಾರ ಎಲ್ಲೋ ಹೊರಗಡೆ ಇಲ್ಲ, ಅದು ನಮ್ಮ ಒಳಗೆ ಇದೆ ಅಂತ. ಹಾಗಿದ್ರೆ ಈ ಪಾಠವನ್ನು ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಬೋದು? ನಮ್ಮ ಒಳಗೇ ಇರುವ ಆ ಶಕ್ತಿಯನ್ನು ಗುರುತಿಸೋದು ಮತ್ತು ಅದನ್ನು ಬಳಸೋದು ಹೇಗೆ? ನಮ್ಮೆಲ್ಲರ ಜೀವನದಲ್ಲೂ ಇಂತಹ ಬತ್ತಿಹೋದ ಬಾವಿಗಳಿರುತ್ತವೆ ಅಲ್ವಾ? ಕೆಲವೊಮ್ಮೆ ಅದು ಕರಿಯರ್ನಲ್ಲಿ ಬರೋ ಅಡೆತಡೆಗಳಿರಬಹುದು, ಅಥವಾ ಹೊಸ ಐಡಿಯಾಗಳೇ ಬರದಂತಹ ಕ್ರಿಯೇಟಿವ್ ಬ್ಲಾಕ್ ಇರಬಹುದು, ಇಲ್ಲ ನಮ್ಮನ್ನು ಕಾಡೋ ಪರ್ಸನಲ್ ಚಾಲೆಂಜ್ಗಳಿರಬಹುದು, ಅಥವಾ ಏನನ್ನೂ ಮಾಡೋಕ್ಕೆ ಮೂಡೇ ಇಲ್ಲದಂತಹ ಸ್ಥಿತಿ. ಹೀಗೆ ಹಾಗಾಗಿ ಕೊನೆಗೆ ಒಂದು ಪ್ರಶ್ನೆ. ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಬತ್ತಿಹೋದ ಹಾಗೆ ಅನಿಸ್ತಿರೋ ಬಾವಿ ಯಾವುದು? ಮತ್ತು ಅದನ್ನ ಮತ್ತೆ ಜೀವಂತವಾಗಿಸಲು ನಿಮ್ಮ ಆತ್ಮಶಕ್ತಿಯನ್ನ ಹೇಗೆ ಬಳಸ್ಕೊಳ್ಬೋದು?
ಯೋಚಿಸಿ ನೋಡಿ, ಯಾಕಂದ್ರೆ ಉತ್ತರ ಖಂಡಿತ ನಿಮ್ಮಲ್ಲೇ ಇದೆ.